ನೋಡಮ್ಮ ಹೋದ್ಲ ಅಂದ್ರೆ ಅತ್ತ ಹೋಗ್ಬಿಡ್ತಾಳ. ಇನ್ನೂ ಬಂದಿಲ್ಲ, ಇನ್ನೂ ಎಷ್ಟೊತ್ತೇನ ಈಗ ಬರಾಕ. ಗೌರಿ ಗೌರಿ, ಅಯ್ಯೋ ಹೋಗಿ ಒಕ್ಕೊಂದ್ರೆ ಬರಕ್ಕೆ ಬೇಕಲ್ಲ ಆಂಟಿ. ಮತ್ತೆ ಬರ್ತಿರ್ಬೋದು ಬಿಡ್ರಿ, ಆರಾಮಾಗಿ ಬರಲಿ. ಅಲ್ಲ ಇನ್ನೂ ಬಂದೇ ಇಲ್ಲ, ಯಾಕೆ ಕರೆಯಕತ್ತೀರಿ ನೀವು? ಇಲ್ಲ ಅಲ್ಲೇ ಸೌಂಡ್ ಆಯ್ತೇನೋ, ಅದಕ್ಕೆ ಆಕೆ ಬಂದಿಲ್ಲ ಅಂತ ಕರೆದ್ನಿ. ಮತ್ತೆ ಆಕೆ ಬಂದ್ಲ, ಮತ್ತೆ ಯಾರ ಬಂದ್ರೇನೋ ಅಂತೇಳಿ ಅದಕ್ಕೆ ಕರೆದು ನೋಡಿನಿ. ಆಕೆ ಆಗಿದ್ರೆ ಹೂ ಅಂತಿದ್ಲು, ಮತ್ತೆ ಯಾರ ಬಂದಾರೇನು ಮತ್ತೆ? ಗೌರಿ, ಹಾಂ ಅಕ್ಕಾರ ಈಗ ಬನ್ರಿದ ಬಟ್ಟೆ ಇಟ್ಟು ಕಾಸು ಬನ್ನಿ. ನೀವು ಕರೆದಿದ್ದು ಕೇಳಿತ್ತು ನಾನು, ಆಕಾರ ಬನ್ರಿ ಅಂತ ನಿಮ್ಗೆ ಕೇಳಿಸ್ಲಿಲ್ಲ ನೋರಿ. ಸಾಕಾತ್ರೆ ಅಕ್ಕಾರ, ದೂರ ಭಾಳ ಐತಿ. ಅದ್ರಾಗ ಹೊಟ್ಲಿ ಬೇರೆದಲ್ಲ, ಎಲ್ಲ ಹೊತ್ಕೊಂಡ್ಬರೋರಾಗ ಸಾಕಾಯ್ತು. ಒಣಗ್ಯಾರ ಅರ್ಧಂಬರ್ಧ ಸ್ವಲ್ಪ ಒಣಗಿ ಹಾಕೇನ್ರಿ ಒಂದು ಮಾತು. ಹೌದು, ಎಲ್ಲ ಒಕ್ಕೊಂಡು ಬಂದ್ಯಾಂಗಾರ. ಹೋಗೋ ಮನೆಯಾಗೇನು ಕೆಲಸ ಐತೆ ನಾವು ಮಾಡೋದು. ಇಲ್ಲೇ ನಮ್ಗೆಲ್ಲರಿಗೂ ಜ್ಯೂಸ್ ತೊಗೊಂಡು ಬಂದಿಟ್ಟೆ ಗ್ಲಾಸ್ದಾಗ. ಅಲ್ಲ ಆಂಟಿ ಪಾಪ ಇವಾಗಾರ ಬಂದಾರ, ಸ್ವಲ್ಪ ಅವರು ಕುಂತ ರೆಸ್ಟ್ ಮಾಡಲಿ ತಡ್ರಲ್ಲ. ಗೌರಕ್ಕ ಬಾ, ಇಲ್ಲಿ ಕುಂದ್ರ ಬಾ, ಸ್ವಲ್ಪ ಹೊತ್ತು ಕುಂತು ರೆಸ್ಟ್ ಮಾಡ, ಆಮೇಲೆ ಬೇಕಿದ್ರೆ ಜ್ಯೂಸ್ ಮಾಡ್ಕೊಂಬರಂತೆ. ಏನಂತೀಯ ಅಮ್ಮಮ್ಮ? ಅಜ್ಜಮ್ಮ ಸರಿ, ನೀ ಹೇಳೋದು ಕರೆ ಐತ್ಬಿಡು. ಪಾಪಕ್ಕೆ ಬಸ್ರದಾಳ, ನೋಡಿದ್ರೆ ನಮಗೂ ಬೇಜಾರಾಗ್ತದೆ. ಬಾವಾ ಇವಾಗ ಕುಂದ್ರು ಪ್ರೇಮ, ಆಮೇಲೆ ಮಾಡ್ಕೊಂಬರ್ತಾತವು. ಕುಂದ್ರು ಒಂದು ಇಟ ನಿಮ್ಮದು ಫ್ಯಾಮಿಲಿ ಸ್ಟೋರಿ ಎಲ್ಲ ಹೇಳಬಾ. ಹೆಂಗಿದ್ದಿ, ಏನು ಮಾಡಿದಿ, ಏನೇನು ಮಾಡ್ತಿದ್ದಿ ಊರಾಗ? ಅಡುಗೆ ಏನೋ ಮಸ್ತ್ ಮಾಡ್ತಿ ಅಂತಲ್ಲ, ನಮ್ಮ ಮನೆ ಮಾಡಿದ್ದೀನಿ ನಾನು ತಿಂದೇ ಇಲ್ಲ 2 ದಿನ. ಅಯ್ಯೋ ಆಂಟಿ ನಿಮಗೆ ಪುಣ್ಯ ಹತ್ತಲ್ರಿ, ನನಗೆ ಭಾಳ ಸುಸ್ತಾಗಿತ್ತು. ಯಾಕೋ ನನಗೆ ತಲೆ ತಿರುಗಿದಂಗೆ ಆಗತ್ತತ್ರಿ ಆಂಟಿ. ಅಯ್ಯೋ ಸುಂದ್ರಿ, ಯಾಕೋ ನನಗೆ ಭಾಳ ತಲೆ ತಿರುಗಿದಂಗೆ ಆಗತ್ತೆ ಸುಂದ್ರಿ. ಅಯ್ಯೋ ಅಕ್ಕ, ಗೌರಕ್ಕ ಇದ್ದೇಳಕ್ಕ. ಗೌರಕ್ಕ ಏನಾತಕ್ಕ ನಿನಗೆ? ಅಯ್ಯೋ ದೇವ್ರಿ, ಏನಾಯ್ತು ಇವ್ರಿಗೆ? ಅಷ್ಟೆಲ್ಲ ಪಟ್ಟಿ ಹೋಗ್ಕೊಂಡು ಬಂದ ಸುಸ್ತಾಗಿ ಬಿದ್ದು ಬಿಟ್ರೇನೆ. ಪ್ರೇಮ ಆಂಟಿ ಏನು ಮಾಡೋದು ಇವಾಗ? ಪ್ರೇಮ ಆಂಟಿ ಸ್ವಲ್ಪ ನೀರು ತೊಗೊಂಬರೋರು ಹೋಗ್ರಿ ಆಂಟಿ. ಅಯ್ಯೋ ಏನಾತ್ವ ಈ ಹುಡುಗಿಗೆ ಹಿಂಗೆ ಬಿದ್ದು ಬಿಡ್ತಲ್ಲ. ಏ ಪ್ರೇಮಿ ಹೋಗಿ ನೀರೆಲ್ಲ ತೊಗೊಂಬರೋಗ್ಲಿ. ಏನಾಯ್ತು ಏನೋ ಮತ್ತೆ ಏನು ರಾತ್ರಿ ನಮ್ಮೆಲ್ಲ ಬಂದಿತ್ತು. ಹೋಗು. ಹಾಂ ಸರಿ ಸುಂದ್ರಿ, ಈಗ ಹೋಗಿ ತೊಗೊಂಬರ್ತೇನೆ. ಅಯ್ಯೋ ಏನಾಯ್ತು ಇವ್ರಿಗೆ, ಯಾಕೆ ಹಿಂಗೆ ಬಿದ್ರು? ಪಾಪ ಹೊಟ್ಟೆ ಕೂಸು ಬೇರೆ ಐತಿ, ನೋಡಿದ್ರೆ ಹಿಂಗೆ ಬಿದ್ದು ಬಿಟ್ರಲ್ಲ. ಏನು ಮಾಡೋದು ಈಗ, ಏನು ಮಾಡೋದು ದೇವ್ರೇ ಗೊತ್ತಾಗ್ಬರ್ತಲ್ಲ. ಅಜ್ಜಮ್ಮ ಬರ್ರಿ ಇಲ್ಲಿ, ನನಗೆ ಯಾಕೋ ಗಾಬರಿ ಆಗತೈತಿ. ಅಯ್ಯೋ ಸುಂದ್ರಿ ನೀ ಏನು ಗಾಬರಿ ಮಾಡ್ಕೋಬೇಡ, ಏನಾಗೋದಿಲ್ಲ. ಬಾರ್ಲಿ ಜಲ್ದಿ ನೀರು ತೊಗೊಂಡು ಬಾ. ಹಾಂ ಬನ್ನಿಮ್ಮ. ಹೇಳಕ್ಕ ಗೌರಕ್ಕ ತಗೋ, ಆಕಿಗೆ ನೀರು ಗೊತ್ತು ತಗೋರ, ಜಲ್ದಿ ಗೊತ್ತು. ಏನಾಗೈತೇನೋ ಅಮ್ಮ. ಅಯ್ಯೋ ಏನಾಯ್ತು ನನಗೆ ನಾನು ಯಾಕೆ ಹಿಂಗೆ ಬಿದ್ನಿ? ಗೌರಕ್ಕ ಹೇಳಕ್ಕ, ಹಾಗಾರೆ ಎದ್ಕೊಂಡ್ರು. ಯಾಕೆ ಹಿಂಗೆ ಬಿದ್ದಿ, ಏನಾಯ್ತು ನಿನಗೆ? ಒಮ್ಗಿಲೆ ತಲೆ ಸುತ್ತು ಬಂತನ? ಹೇಳಕ್ಕ. ಅಯ್ಯೋ ಸುಂದ್ರಿ ಏನಾಯ್ತು ಗೊತ್ತಿಲ್ಲ, ತಲೆ ಭಾಳ ನುಸಾತಿ ಸುಂದ್ರಿ. ಬಿಸಿಲಾಗ ಅವನ್ನೆಲ್ಲ ಬಟ್ಟೆ ಹೋಗ್ಕೊಂಡು ಬನ್ನಿಲ್ಲ, ಅದಕ್ಕೆ ಇರಬೇಕು. ಏನು ಮಾಡ್ಬೇಕಂತ ಗೊತ್ತಾಗ್ಬಲ್ತು ಸುಂದ್ರಿ. ಅಯ್ಯವ್ವ, ನಾವು ನಿನಗೆ ಏನಾಯ್ತು ಅಂತ ಅಂಜಿ ಬಿಟ್ಟಿದ್ವಲ್ಲ ಯವ್ವ ಶಿವಲ್ಲ. ಶಾಲೆ ಅದೇ ಬಿಡುವ, ಹೇಳ್ಬೇಕಿಲ್ಲ. ತಲೆ ತಿರ್ಗಾತ ನನ್ನ ತೆಲು ಸಾತ ನನಗೆ ಅಂತೇಳಿ ಬಿದ್ದು ಬಿಡ್ದನ. ಹಂಗೆ ಏನು ರಾತ್ರಿ ಏನು ಮಾಡ್ತೀವಿ? ಹೆಚ್ಚು ಕಡಿಮೆ ಮತ್ತೆ ಬಸ್ ಬೇರೆ ಅದಿ. ನನಗೆ ಎಷ್ಟು ಗಾಬರಿ ಆಗಿತ್ತು ಯವ್ವ. ಈಕಿನ ಪ್ರೇಮ ಆಕಿಗೆ ಒಂದಿಟ್ಟು ಏನೋ ತಿನ್ನಕ್ರ ತೊಗೊಂಬರವ್ವ. ಹೋಗು ತಗೋ, ನೀರು ಕುಡಿ ಅನ್ಸ. ತಗೋಕ್ಕ ನೀರು ಕುಡಿ, ಸ್ವಲ್ಪ ನೀರು ಕುಡಿ. ಪ್ರೇಮ ಆಂಟಿ ಒಂದಿಟ್ಟು ಆಕಿಗೆ ಗೌರಕ್ಕಗೆ ಏನಾರ ತಿನ್ನಕ್ಕೆ ತೊಗೊಂಬರ್ತಿ? ನಾ ಹೋಗಿ ತರಬೇಕು, ಅದು ನಾನಾ ಇಕ್ಕಿಗೆ? ಅಯ್ಯೋ ಅಕ್ಕ, ಈ ಟೈಮ್ದಾಗೂ ನಾನು ಅಂತ ಕೇಳ್ತಾರಲ್ಲ, ಸ್ವಲ್ಪ ಹೋಗಿ ತೊಗೊಂಡು ಬರೋಗ್ರಲ್ಲ. ಏನರ ಇದ್ದಿದ್ದನ್ನು ತೊಗೊಂಬರ್ರಿ, ಪಾಪ ಸ್ವಲ್ಪ ತಿನ್ಲಿ, ಹಸುವಾಗಿರ್ಬೇಕು. ಈ ಹಾಳಾದಕ್ಕಿಗೆ ನಾನು ತೊಗೊಂಡು ಬರ್ಬೇಕನ? ತೊಗೊಂಡು ಬರ್ತಾನೆ, ತೊಗೊಂಬಂದ ಮುಖದ ಮೇಲೆ ಹೋಗಿತಾನೆ, ತಿನ್ಲಿ. ಕುಡಿ ಅಕ್ಕ, ನೀರು ಕುಡಿ. ಇನ್ನಷ್ಟು ಬೇಕಾಕ? ಸಾಕು ಸುಂದ್ರಿ. ಏನಾಯ್ತಂತನ ಗೊತ್ತಿಲ್ಲ, ಒಮ್ಕಿಲೆ ತಲೆ ತಿರುಗಿದಂಗೆ ಆಯಿತು. ಅಲ್ಲಿಂದ ಇಲ್ಲಿಗೆ ಬಂದನ, ಏನಾಗಿಲ್ಲ. ಬುಟ್ಟಿ ಏನು ತಲೆ ಮೇಯ್ದು ಕೆಳಗೆ ಇಳಿಸಿನಲ್ಲ, ಅವಾಗ ಸ್ವಲ್ಪ ಏನೋ ಅನಿಸ್ತು ನನಗೆ, ತೆಲ್ಲು ನುಸಿದಂಗೆ ಅನಿಸ್ತು. ಆಮೇಲೆ ಇಲ್ಲಿ ಒಳಗೆ ಬರೋಣ ಅಂದರೆ ಮಾತಾಡ್ಕೊಂತ ಹಂಗೆ ಬಿಟ್ಟನು. ಎಲ್ಲೂ ಪೆಟ್ಟು ಹತ್ತಿಲ್ಲ, ಚಲೋ ಕೂಸ್ಕದು ಏನರ ಆದ್ರೆ ಏನು ಮಾಡೋದು? ನನಗರ ಈಗ ಭಯ ಆಗತಿ. ಅಲ್ಲಕ್ಕ ಹೊಟ್ಟೆ ಸತ್ತಂತ್ರ ಹೇಳ್ಬೇಕಿಲ್ಲ. ಅದನ್ನ ಬಿಟ್ಟು ಉಪವಾಸ ಯಾಕೆ ಮಾಡಕ್ಕೆ ಹೋಗಿದ್ದಿ? ಊಟದ ಮಾಡಿದ್ದೇ ಇಲ್ಲ ಮಧ್ಯಾಹ್ನ, ಹಂಗೆ ಹೋಗಿದ್ಯೋ? ಏನು ತಿಂದ ಹೋಗಿದ್ದಾಳಲ್ಲ ಮನ್ಯಾಗ, ಏನು ತಿಂದ ಹಂಗೆ ಹೋಗ ಏನು ತಿಂದೇ ಇಲ್ಲ ನೀನು? ನಾನು ಕೊಟ್ಟೆ ನಾನು ತಿನ್ನಕ್ಕೆ ನಿನಗೆ ಹಾಕಿ, ಅದು ಅಷ್ಟು ತಿಂದ್ರು ಮತ್ತೆ ಹಸುವಾಗೈತೆ ನಿನಗೆ? ಅದೆಂತ ಹೊಟ್ಟೆ ಯವ್ವ, ಹೊಟ್ಟೆ ಏನು ಕನ್ನಂಬಡಿ ಕಟ್ಟು. ಅಜ್ಜಮ್ಮ ನೀವು ಹಂಗೆ ಅನ್ನತ್ತಾರೆ ಅಕ್ಕಾಗ? ಯಾಕ್ರಿ ಅಜ್ಜಮ್ಮ, ಪಾಪ ಈಗ ಹೊಟ್ಟೆಲಿ ಇರ್ಬೇಕಾರೆ ಅದು ಇದು ತಿನ್ಬೇಕಂತ ಅನ್ಸತಿ. ಆದ್ರೆ ನೀವು ಹಿಂಗಂದ್ರೆ ಆಕೆ ಹೆಂಗೆ ಊಟ ಮಾಡ್ಬೇಕ್ರಿ? ಸಾಕು ಸುಮ್ಮನೆ ಸುಂದ್ರಿ, ನಿನಗೂ ತಿನ್ನಂತವು. ನೀ ಏನು ತಿಂತಿದ್ದಿ? ಜಾಸ್ತಿ ತಿನ್ನಂಗೇ ಇಲ್ಲ, ಹಣ್ಣುಗಳು ತಂದಿದ್ದು ಹಂಗೆ ಇರ್ತಾವೆ, ಎಲ್ಲ ಹಂಗೆ ಇರ್ತಾವೆ. ಈಕಿಗೆ ತಡಾನಿಂದ ಹಸು ಹಾಕತನ? ಅಜ್ಜಮ್ಮ ನಾನು ಕೆಲಸ ಮಾಡಂಗಿಲ್ಲ, ಅವರು ಕೆಲಸ ಮಾಡ್ತಾರೆ, ನಾನು ಕುಂತಲ್ಲೇ ಕುಂತಿರ್ತಾನೆ. ಅಡ್ಡಾಡಿ ಹೊಟ್ಟೆ ಹಸ್ಕೋಬೇಕು ನಾನು. ಆದ್ರೆ ಅವರು ಎಲ್ಲ ಕೆಲಸ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಬಾಂಡೆ ತಿಕ್ತಾರೋ, ಬಟ್ಟೆ ಒಗಿತಾರೋ. ಈಗ ನೋಡ್ರಿ ಕೆರೆಗೆ ಹೋಗಿ ಹಾಸಿಗೆ ಎಲ್ಲ ಒಕ್ಕೊಂಡು ಬಂದರು, ಬಟ್ಟೆನೂ ಎಲ್ಲ ಒಕ್ಕೊಂಡು ಬಂದರು. ಅಷ್ಟೆಲ್ಲ ಕೆಲಸ ಮಾಡ್ತಾರೆ, ಕಸ ಹೊಡಿತಾರೆ, ಮನೆ ಒರೆಸ್ತಾರೆ, ಇಲ್ಲಿದು ಮಾಡ್ತಾರೋ ಅಲ್ಲಿದು ಮಾಡ್ತಾರೋ. 2 ಮನೆದು ಮಾಡ್ರಾಗ ಮತ್ತು ಹಸು ಆಗದೆ ಇರ್ತತೇನೆ ಅಜ್ಜಮ್ಮ. ಇದನ್ನು ನಾಯಿಗೆ ಹಾಕ್ಬೇಕಂತ ತೆಗೆದಿಟ್ಟಿದ್ನಿ, ಇದಕ್ಕೆ ಕೊಡನು ತಿಂದ ಸಾಯ್ಲಿ ಹಾಳಾದಕ್ಕೆ. ಈಕಿಗೆ ನಾನು ಓದ್ ಕೊಡ್ಬೇಕಂತ ಹೇಳ್ತಾಳೆ ಸುಂದ್ರಿ. ಆಕಿಗೆ ಹೇಳ್ಬೇಕು ಮೊದಲ ಚಂದಾಗ. ತಗೋ ತಿನ್ನು ಗೌರಕ್ಕ, ತಗೋ ಉಪ್ಪಿಟ್ಟು ತಿನ್ನು. ಆಂಟಿ ಉಪ್ಪಿಟ್ಟು ತೊಗೊಂಬಂದಾರೋ, ಉಪ್ಪಿಟ್ಟು ತಿನ್ನು.
ಏನು ಹಂಗೆ ನೋಡತಿ? ಇದೇನ ಹಸಿತಲ್ ತಗೋ, ಬೆಳಗ್ಗೆ ಮಾಡಿದ್ದು. ಬೆಳಗ್ಗೆ ನಾನು ನನ್ನ ಕೈಯಾರ ಮಾಡಿದ್ದಾನೆ. ನಾನು ನನ್ನ ಗಂಡ ನನ್ನ ಮಗಳು ತಿಂದು ಸ್ಕೂಲಿಗೆ ಹೋಗಿದ್ದಾಳೆ. ಈಗ ನೀನೇನು ಮಕ್ಕ ನೋಡತಿ? ಏನು ನಿನ್ನಿದ್ ಕೊಡತ್ತ ಅನ್ಕೊಂಬಿಟ್ಟೇನ? ಅಂತ ಬುದ್ಧಿ ನನಗೇನಿಲ್ಲ ತಗೋ. ನಿನ್ನಿದ್ ನೀನೇ ಎಲ್ಲ ಚೆಲ್ಲಿ ತೊಳೆದು ಇಟ್ಟಿದ್ಯಲ್ಲ. ಬಸ್ರು ಇರ್ಬೇಕಾರ ಅಂತ ಹೆಂಗ್ಸಗ ನಾನೇನೋ ಹಳಸಿದ್ ಕೊಡೋದು ತಂಗಳದ್ ಕೊಡೋದು ನನಗೆ ಗೊತ್ತಿಲ್ಲ. ಬೆಳಗ್ಗೆ ಮಾಡಿರೋದನ್ನ ತಗೋ ತಿನ್ನು. ಅಯ್ಯೋ, ನಾನು ಹಂಗೆ ಅನ್ಲಿಲ್ಲ ಅಕ್ಕ, ನಾನು ಏನು ಅನ್ಲಿಲ್ಲ. ನಿಮ್ಮ ಅಕ್ಕ ಯಾಕೆ ನೋಡಿದ್ನಂದ್ರೆ ನೀವು ಹೋಗಿ ನನಗೆ ತೊಗೊಂಡು ಬಂದ್ರಲ್ಲ, ನಿಮ್ಮ ಕೈಯಿಂದ ನಾನು ತರಕ್ಕೆ ಹಚ್ಚಿದ್ನಿಲ್ಲ ಅಂತೇಳಿ ನಿಮ್ಗೆ ಸಿಟ್ಟು ಬಂತೇನೋ ಅಂತ ನೋಡಿನಿ ಅಷ್ಟೆ. ಅಯ್ಯೋ, ನಾನೇ ಎಲ್ಲ ತೊಳೆದಿಟ್ಟೆ, ನನಗೆ ಗೊತ್ತೈತಲ್ಲಕ್ಕ. ಕೊಡಿ ಅಕ್ಕ. ಸುಂದ್ರಿ, ನೀನು ತಿಂತೀನಮ್ಮ? ನಿಂಗೇನಾದರೂ ಬೇಕಾ? ಉಪ್ಪಿಟ್ಟು ಹಾಕ್ಕೊಡ್ಲಾ? ಬೇಡ ಆಂಟಿ, ನನಗೇನು ಬೇಡ. ನಾನು ಬೆಳಗ್ಗೆ ರೊಟ್ಟಿ ತಿಂತೀನಲ್ಲ, ನಂಗೆ ಹಸುವಾಗಿಲ್ಲ. ಅವರು ರೊಟ್ಟಿ ತಿನ್ನು ಅಂದರೆ ತಿನ್ನಲಿಲ್ಲ. ಅವು ಇದಿದ್ವಲ್ಲ ಚುರುಮರಿ, ಅವು ತಿಂದ್ಬಿಟ್ರು. ಆಮೇಲೆ ಸ್ವಲ್ಪ ಅದ್ರಾಗ ಅನ್ನ ಕಲಿಸ್ಕೊಂಡು ಉಂಡ್ಬಿಟ್ಟಾರ. ಅದಕ್ಕೆ ಅವ್ರಿಗೆ ಹಸುವಾಗೈತಿ. ನಾನು ರೊಟ್ಟಿ ಮತ್ತು ತಿಂದಿನಲ್ಲ, ನನಗೆ ಹಸುವಾಗಿಲ್ಲ. ಮತ್ತು ನಾನು ಫ್ರೂಟ್ಸ್ ಬೇರೆ ತಿನ್ನಿ. ಈಗ ನೀವು ಆಗಲೇ ಕಾಫಿ ಬೇರೆ ಕೊಟ್ಟಿರಿ, ಅದು ಕುಡಿದ್ನಿ. ಮತ್ತು ನನಗೆಲ್ಲಿ ಹಸು ಆಗಬೇಕು? ಪಾಪ ಅವರು ಎಲ್ಲ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಹಸುವಾಗೈತಿ. ಅದಕ್ಕೆ ತಲೆ ತೆರಿಗೆ ಬಿದ್ದಿದ್ದಾರೆ. ಅಮ್ಮ, ನೀನೇನಾರು ತಿಂತೀಯನ? ಅಯ್ಯೋ ಬೇಡವ ನನಗೂ, ನಾನು ತಿಂದ ಬಂದಾನೆ. ಈ ಹಾಳಾದಕ್ಕೆ ಸಲುವಾಗಿ ತಲೆ ಎಲ್ಲ ಕೆಟ್ಟೋತಂದು. ನಾನು ಬರ್ತಾನೆ ಆಮೇಲೆ ಸ್ವಲ್ಪ ಹೋಗಿ ಮಲ್ಕೋತಾನೆ ನಾನು. ಅಯ್ಯೋ, ಇಲ್ಲೇ ಮಲ್ಕೋಗ, ಮತ್ತೆ ಅಲ್ಲೇ ಹೋಗಿ ಯಾಕಿಲ್ಲ ನಿಲ್ಲನ? ಹೋಗಿ ಮಕ್ಕೋಗಿಲ್ಲೇ. ಸರಿ ಆಯ್ತು, ಇಲ್ಲೇ ಮಕ್ಕೋತಾನೆ. ಏನಾಯ್ತು? ಯಾಕೆ ಅವರು ಹೀಗೆ ಕೂತಿದಾರ? ಯಾರಿಗೇನಾಗೈತಿ? ನೀವೇನು ಬಂದು ಏನಾಯ್ತು ಅಂತ ಕೇಳಕತ್ತೀರಿ? ಹೊಟ್ಟೆ ತಂದ್ಲು, ಉಪ್ಪಿಟ್ಟು ಹಾಕೊಟ್ಟೆ ತಿನ್ನತ್ತಾಳು. ಯಾಕ ಏನಾರ ಕೇಳ್ಬೇಕು ಅನ್ಕೊಂಡ್ರೇನು? ಅಯ್ಯೋ ಪ್ರೇಮ, ಹಂಗಲ್ಲ. ಅದು ಸುಂದ್ರಿನ ಕೆಳಗೆ ಕುಂತಿದ್ಲಲ್ಲ, ಅದಕ್ಕೆ ಏನಾಯ್ತು ಅನ್ನೋ ಅನ್ಕೊಂಡು ಈ ಟೈಮ್ದಾಗ ಉಪ್ಪಿಟ್ಟು ತಿನ್ನತ್ತಿದ್ರಲ್ಲ, ಅದಕ್ಕೆ ಏನಾರ ಹೊಟ್ಟೆ ಸತ್ತನ ಕೆಲಸ ಅದು ಮಾಡಿ ಸಾಕಾಗೈತನ ಅಂತ ಅನ್ಕೊನಿ. ಹಾಂ ನನಗೆ ಗೊತ್ತೈತಿ. ಈಕಿ ಕೆಳಗೆ ಕುಂತು ಉಪ್ಪಿಟ್ಟು ತಿನ್ನೋದಕ್ಕೆ ನಿಮಗೆ ತರಾಸಾಗತ್ತಿರ್ಬೇಕು ಅಲ್ಲ? ಹಾಂ, ಹೋಗ್ರಿ, ಸುಮ್ಮನೆ ಒಳಗೆ ಹೋಗಿ ಕುಂದ್ರೋಗ್ರಿ. ಹೋಗಿ ಬಂದ್ರಲ್ಲ, ಏನಾಯ್ತು ಹೋಗಿದ್ದು ಕೆಲಸ? ಎಲ್ಲ ಚಲೋ ಆಯ್ತು ಏನ? ಇದು ಆಯ್ತು ನಿಮ್ದು ಮತ್ತು? ಇಲ್ಲ ಪ್ರೇಮ, ಹೋಗಿದ್ನಿ. ಅವರು ಒಂದು ವಾರ ಬಿಟ್ಟು ಬಾ ಅಂತ ಹೇಳಿದಾರೆ. ಅವ್ರು ಹೇಳಿದಾಗ ಹೋಗ್ಬೇಕು. ಫೋನರ ಇಲ್ಲ ಮೆಸೇಜ್ ಯಾರ ಮಾಡ್ತಾನೆ ಅಂದಾರ. ಅವ್ರು ಮಾಡಿದಾಗ ಹೋಗ್ಬೇಕು. ಸರಿ, ನಾನು ಒಳಗಿರ್ತೇನೆ. ಇಲ್ಲ, ಇಲ್ಲೇ ಕುಂದ್ರಿ ಸೋಫಾ ಮೇಲೆ. ಇನ್ನೊಬ್ಬ ಹೇಳ್ತಿದ್ದಾಳಲ್ಲ, ಆಕಿನ ನೋಡು ಅಂದ್ರೆ. ಅಯ್ಯೋ, ಹಂಗ್ಯಾಕಂತಿ ಪ್ರೇಮ? ನಾನೇನು ನೀನು ಬಿಟ್ಟು ಯಾರನ್ನೂ ನೋಡಂಗಿಲ್ಲ ಅಂತ ಹೇಳೇನಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತಿ? ಆಕೆ ನಾನು ನೋಡೋದಿಲ್ಲ, ಆಕೆ ಜೊತೆ ಮಾತಾಡೋದಿಲ್ಲ, ನಿನಗೆ ಗೊತ್ತು ಐತಿ. ನಾನು ಆಕೆಗೆ ಏನಾದರೂ ಆಕಿನ ಏನು ಕೇಳಿದನು? ಏನೂ ಕೇಳೇ ಇಲ್ಲ. ನಾನು ಮಾಡಿರೋ ತಪ್ಪಿಗೆ ನೀನು ಹೇಳಿದಂಗೆ ಕೇಳ್ಕೊತ ನಾಯಿ ಹಂಗೆ ಬಿದ್ದನು. ಆದ್ರೂ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದಿ? ಯಾಕೆ ಇಷ್ಟು ಸಿಟ್ಟು ಮಾಡ್ಕೋತಿದ್ದಿ? ಸಿಟ್ಟು ಮಾಡ್ಕೋದ ಏನು ಮಾಡಲಿ? ಹೊಟ್ಟೆ ಉರಿತ ತನಗ, ಹೊಟ್ಟಾಗ ಸಂತ ಆಗತಿ. ಏನು ಮಾಡೋದು? ನಾ ಇದ್ದಾಗ, ನಾನು ಬದುಕಿದ್ದಾಗ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದ್ರಲ್ಲ, ಅದಕ್ಕೆ ನನಗೆ ಈ ಸಿಟ್ಟು. ಇಲ್ಲ ಅಂತಿದ್ರೆ ನನಗೆ ಇಷ್ಟು ಸಿಟ್ಟು ಬರ್ತಿತ್ತು. ನಿಮ್ಮ ಜೊತೆ ನಾನು ಹೆಂಗಿದ್ನಿ? ಹಾಂ, ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮನ್ನ ಮನ್ಯಾಗ ಇಟ್ಕೊಂಡೆ ನೋಡ್ಕೋತಿದ್ನಿ. ನಮ್ಮಪ್ಪ ಅಮ್ಮ ದುಡ್ದು ರೊಕ್ಕದಾಗ ನಿಮ್ಗೆ ನಾನು ಕೊಡ್ತಿದ್ನಿ. ಅವ್ರು ಕೊಟ್ಟಿದ್ದು ರೊಕ್ಕ ನನಗೆ ಖರ್ಚಿ ಕೊಟ್ರೆ ನಿಮ್ಗೆ ಖರ್ಚಿ ಕೊಡ್ತಿದ್ದಿ. ಆದರೆ ನೀವು ಮಾಡಿದ್ದೇನು? ನನಗೆ ಮೋಸ ಮಾಡಿಬಿಟ್ರಿ. ನನಗೆ ಮೋಸ ಮಾಡಿದ್ರಿ. ಅದೇನೋ ಅಂತಲ್ಲ, ಉಂಡು ಮನೆಗೆ ದ್ರೋಹ ಮಾಡಿದ್ರಿ. ನೀವು ದ್ರೋಹ ಮಾಡಿದ್ರಿ. ಎಲ್ಲ ಆಗಿದ್ದು ನನ್ನಿಂದಾನ. ನಾನು ಇವ್ರನ್ನೇನಾದರೂ ಮದುವೆ ಆಗಲಿಲ್ಲ ಅಂದಿದ್ರೆ ಅವ್ರ ಜೀವನ ಆದರೂ ಚೆನ್ನಾಗಿರ್ತಿತ್ತು. ಈ ಕಡೆ ನನ್ನ ಜೀವನನೂ ಚಲೋ ಇಲ್ಲ, ಈ ಕಡೆ ಅಕ್ಕನ ಜೀವನನೂ ಚಲೋ ಇಲ್ಲ. ಏನು ಮಾಡೋದು? ಸಮಾಧಾನ ಮಾಡ್ಕೋ ಅಕ್ಕ. ಪ್ರೇಮ ಆಂಟಿಗೆ ಸಿಟ್ಟು ಬಂದ್ರೆ ಹಂಗೆ. ನೀ ನಡಿ, ಒಳಗೆ ಕುತ್ಕೊಂತ ತಿನ್ನೋಗಿ. ಇಲ್ಲೇ ಕುಂತ್ರೆ ಅವ್ರ ಜಗಳದಾಗ ನಿನ್ಗೆ ಊಟ ಹೊಟ್ಟಿಗೆ ಹೋಗಂಗಿಲ್ಲ. ನಡಿ. ಅಯ್ಯೋ, ಹಂಗಲ್ಲ ಪ್ರೇಮ, ನನ್ನ ಮಾತು ಕೇಳು ಸ್ವಲ್ಪ. ನಾನು ಮಾಡಿರೋದು ತಪ್ಪು. ಉಂಡು ಮನೆಗೆ ಕರೆನ ನಾನು ದ್ರೋಹ ಬಗ್ದನ. ಆದರೆ ಏನು ಮಾಡಲಿ ನನಗೊಂದು ತಿಳಿದಂಗೆ ಆಗೈತಿ ಪ್ರೇಮ, ಒಂದು ತಿಳಿದಂಗೆ ಆಗೈತಿ. ಸಾಕು, ಬಾಯ್ ಮುಚ್ಚ್ರಿ. ನಿಮ್ಮ ನಾಟಕ ನನಗೆ ಗೊತ್ತಿಲ್ಲ ಅಂತ ಅನ್ಕೋಕ್ ಹೋಗ್ಬೇಡ್ರಿ. ಯೋ ಮಗಳ ಪ್ರೇಮ. ಅಯ್ಯೋ, ಇವ್ರು ಚಿಕ್ಕಪ್ಪ ಬೇರೆ ಬಂದ್ಬಿಟ್ಟನ. ಇವತ್ತು ನನ್ನ ಕತೆ ಅಷ್ಟ. ಮೊದಲು ಸಿಟ್ಟಿನಾಗದಾಳಿಕೆ. ನಾನೇನು ಮಾಡ್ಲಿಗ? ಹೆಂಗಾರ ಮಾಡಿ ಒಳಗೆ ಹೋಗ್ಬೇಕು. ಈ ಗೌರಿನ ಹೆಂಗಾರ ಮಾಡಿ ಸುಂದ್ರಿ ಒಳಗೆ ಕರ್ಕೊಂಡು ಹೋಗನ್ಬೇಕು. ಏನು ಮಾಡಲಿ? ಏನು ಯೋಚನೆ ಮಾಡಕತ್ತೀರಿ? ಹಾಂ, ಬನ್ನಿ ಅಕ್ಕ, ಹೋಗೋಣ. ನಡೀರಿ ಗೌರಕ್ಕ. ಸರಿ ಸುಂದ್ರಿ, ನಡಿ. ಸುಂದ್ರಿ, ಬೇಗ ಅಕ್ಕನ ಒಳಗೆ ಕರ್ಕೊಂಡೋಗಿ. ಸುಂದ್ರಿ, ನಿನ್ನ ಕೈ ಮುಗಿತ. ಸುಂದ್ರಿ, ಕರ್ಕೊಂಡೋಗು ಸುಂದ್ರಿ. ಅಯ್ಯೋ ಪ್ರೇಮ, ನಾನೇನು ಯೋಚನೆ ಮಾಡಲಿ? ಏನಿಲ್ಲ, ಯಾಕೋ ಭಾಳ ಸುಸ್ತಾಗತಿ. ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ತಾನೆ. ಹಾಂ, ಮತ್ತೇನು ಮಾಡ್ತಾರೆ? ತಿನ್ನೋದು, ಉನ್ನೋದು, ಹರಗಾಡೋದು, ರೆಸ್ಟ್ ಮಾಡ್ತಾನೆ ಹೋಗಿ ರೂಮಿಗೆ ಹೋಗಿ ಕದ ಹಾಕೊಂಡು ಬೀಳೋದು. ನಿಮ್ಮ ನಾಟಕ ನನಗೆ ಗೊತ್ತಿಲ್ಲೇನ? ಹೋಗ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ಹಂಗೆ ಇನ್ನೊಂದು ಹೊಸ ವಿಷಯ ನಿಮ್ಮ ಮುಂದೆ ತೊಗೊಂಡು ಬಂದೀನಿ. ಏನಂತ ಅಂದ್ರೆ,
ಇನ್ನೂ ಒಂದು ನಾನು ಚಾನಲ್ನ ಮಾಡಿದ್ದೀನಿ. ಸೊ ಅದು ಮೊದಲೇ ಇತ್ತು, ಅದರಲ್ಲಿ ಬೇರೆ ವಿಡಿಯೋಸ್ಗಳಿತ್ತು. ಸೊ ಇವಾಗ ಅದರಲ್ಲಿ ನಾನು ಕಾರ್ಟೂನ್ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ. ರಾಣಿ ಕತೆ ಒಂದು ಯು ಕೆ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲ್ಲಿ ಬರ್ತಾ ಇತ್ತು, ತುಂಬ ಚೆನ್ನಾಗಿ ಬರ್ತಾ ಇತ್ತು ಆ ಕತೆ. ಹಾಗೆ ಅದನ್ನು ಇನ್ನು ಮುಂದೆ ಅದರಲ್ಲೇ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಂಟ್ರೆಸ್ಟಿಂಗ್ ಆಗಿರೋ ಒಂದೇ ಎಪಿಸೋಡ್ಗಳು ಅದರಲ್ಲಿ ಬರ್ತಾ ಇರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಪೋರ್ಟು ನಮ್ಮ ಮೇಲೆ ಇರಲಿ, ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ತಾ, ಆ ಒಂದು ಹೊಸ ಚಾನಲ್ಗೂ ನಿಮ್ಮ ಸಪೋರ್ಟು ನನಗೆ ಬೇಕು ಅಂತ ಕೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಅದರ ಲಿಂಕ್ನ ನಾನು ಇದರಲ್ಲಿ ಕಮೆಂಟಲ್ಲಿ ಹಾಕಿರ್ತೀನಿ. ಸೊ ನೋಡೋರು ಎಲ್ಲರೂ ಹೋಗಿ ನನಗೆ ನೋಡಿ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಅದರಲ್ಲಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.